ಏನ್ ಘನಂದಾರಿ ಕೆಲಸ ಮಾಡಿ ಈತ ಜೈಲು ಒಳಗಡೆ ಹೋಗಿದ್ದಾನೆ ಅಂತ ಗೊತ್ತಾದ್ರೆ ನೀವು ಕೂಡ ಈತನಿಗೆ ಚೀತು ಅಂತ ಹೋಗಿದ್ದಾರೆ. ಇದರ ಜೊತೆಗೆ ಈತನಿಗೆ ಯಾರು ಮೊಬೈಲ್ ಕೊಡಿಸಿದಾರಲ್ಲ ಅವ್ರಿಗೂ ಕೂಡ. ಐಸಿಸ್ ಉಗ್ರ ಶಕೀಲ್ ಹಿಸ್ಟ್ರಿನೇ ಭಯಾನಕ. ಐಸಿಸ್ಗೆ ಮುಸ್ಲಿಂ ಯುವಕರನ್ನ ನೇಮಿಸ್ತಾ ಇದ್ದ ಈ ಶಕೀಲ್, ತಿಲಕ್ ನಗರ ಶಕೀಲ್ಗೆ ಐಸಿಸ್ ಜೊತೆಗೆ ಸಂಪರ್ಕ ಇತ್ತು. ಬೆಂಗಳೂರಿನ 4 ಸಿರಿಯಾಗೆ ಕಳಿಸೋದಕ್ಕೆ ಈತ ಪ್ರಯತ್ನ ಪಟ್ಟಿದ್ದ. ಟರ್ಕಿಯ ಇಸ್ತಾನ್ಬುಲ್ ರೆಫ್ಯೂಜಿ ಕ್ಯಾಂಪ್ನಲ್ಲೇ ಇಬ್ಬರು ಸಾವನ್ನಪ್ಪಿದ್ರು. ಇಕ್ರಾ ಸರ್ಕಲ್ ಆನ್ಲೈನ್ ಗ್ರೂಪ್ ಮಾಡಿ ಉಗ್ರರನ್ನ ಈತ ನೇಮಿಸ್ತಾ ಇದ್ದ. ಆನ್ಲೈನ್ ಗ್ರೂಪ್ ಮಾಡಿ ಉಗ್ರರನ್ನ ನೇಮಿಸ್ತಾ ಇದ್ದ. ಈಗಲೂ ಕೂಡ ಆತನ ಕೈಯಲ್ಲಿ ಮೊಬೈಲ್ ಇದೆ. ಏನೇನು ಮಾಡ್ತಿದ್ದಾನೋ ಯಾವನಿಗೆ ಗೊತ್ತು. ದೇಶದಾದ್ಯಂತ ಐಸಿಸ್ ಉಗ್ರರ ಜೊತೆ ಶಕೀಲ್ ಸಂಪರ್ಕ ಹೊಂದಿದ್ದಾನೆ. 2020ರಲ್ಲಿ ಸೌದಿ ಅರೇಬಿಯಾದಲ್ಲಿ ಶಕೀಲ್ ಬಂಧನ. 3 ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿ ಶಕೀಲ್. ಆ ಶಕೀಲ್ನ ಕೈಯಲ್ಲಿ ಮೊಬೈಲ್. ಆನ್ಲೈನ್ ಗ್ರೂಪ್ ಅಲ್ಲಿ ಉಗ್ರರನ್ನ ನೇಮಿಸೋದು. ನಿಜಕ್ಕೂ ಈತನಿಗೆ ಈ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತ ಅದ್ ಯಾವ ಪೊಲೀಸ್ ಅಧಿಕಾರಿ ಇದಾನಲ್ಲ, ಆತನಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದಿದ್ರೆ ಈ ವ್ಯವಸ್ಥೆಗೆ ನಮ್ಮ ಧಿಕ್ಕಾರ. ಇದಕ್ಕಿಂತ ನಾಚಿಕೆಗೇಡು ಮತ್ತೊಂದಿಲ್ಲ. ಜೈಲೊಳಗಡೆ ಇವ್ರಿಗೆ ಅವನು ಬಿಸಾಕುವಂತ ಎಂಜಲ ಕಾಸಿಗೆ ಇವ್ರು ಈ ರೀತಿ ಅವನಿಗೆ ಆತನ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತಂದ್ರೆ ಇದಕ್ಕೆ ಉತ್ತರ ಕೊಡಬೇಕಾಗಿರುವಂತವ್ರು ಆ ಜೈಲು ಅಧೀಕ್ಷಕರು. ಈಗ ಜೈಲಿನ ಹೊಣೆಯನ್ನ ಹೊತ್ತಿರುವಂತಹ ಕಮಿಷನರ್, ಹೋಮ್ ಮಿನಿಸ್ಟರ್, ಸರ್ಕಾರ ಎಲ್ಲ ಉತ್ತರ ಕೊಡ್ಬೇಕು ಇದಕ್ಕೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಮೇಲಿಂದ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದೆ. ಪರಪ್ಪನ ಅಗ್ರಹಾರದ ಮೇಲೆ ನಿಗಾನೇ ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಈ ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ, ಉಗ್ರಗಾಮಿ ಈ ರೀತಿ ಕೆಲಸ ಮಾಡುವಂತವ್ರು ಪರಪ್ಪನ ಅಗ್ರಹಾರಕ್ಕೆ ಹೋದ್ರೆ ಅರಮನೆಗೆ ಹೋಗ್ತಾ ಇದೀವಿ, ಏನ್ ತೊಂದರೆ ಇಲ್ಲ ಅನ್ನುವಂತಹ ಒಂದು ಕನ್ಕ್ಲೂಷನ್ ಬಂದಂಗಿದೆ. ಯಾರು ನೋಡ್ಕೋತಾ ಇದಾರೆ ಇದನ್ನೆಲ್ಲ? ಯಾರು ಈ ರೀತಿ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ? ಇದು ಯಾರ ಗಮನಕ್ಕೆ ಬರ್ತಾ ಇಲ್ವಾ? ಹೇಗೆ? ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಪರಪ್ಪನ ಅಗ್ರಹಾರ ಶಿಸ್ತಿನ ಕೋಟೆ, ಜೊತೆಗೆ ಶಿಕ್ಷೆ ಪ್ರಕಟ ಆಗಿರುವಂತಹ ಕೈದಿಗೆ ನಿಜಕ್ಕೂ ಕೂಡ ನರಕ ದರ್ಶನ ಆಗುತ್ತೆ ಅನ್ನುವಂಥ ಮಾತಿತ್ತು. ಆದರೆ ಈಗ ಅದು ಸುಳ್ಳಾಗಿದೆ ಅಂತಾನೆ ಹೇಳ್ಬೋದು. ಹಲವಾರು ವಿಡಿಯೋಗಳು, ಸಾಲಾಗಿ ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಣ್ಣ ಪುಟ್ಟ ಕೇಸ್ನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಒಳಗಡೆ ಹೋದಂತಹ ಕೈದಿಗಳಿಗೆ ಇಲ್ಲಿ ಸೌಲಭ್ಯ ಸಿಗ್ತಾ ಇರುವಂಥದ್ದಲ್ಲ. ಇದು ಬದಲಾಗಿ ಅತಿ ಕಠಿಣ ಕೇಸ್ಗಳಾಗಿರ್ಬೋದು, ಪ್ರಮುಖವಾಗಿ ಶಿಕ್ಷೆ ಪ್ರಕಟ ಆಗಿರುವಂತಹ ನಕ್ಸಲೈಟ್ಗಳಿಗೆ, ಉಗ್ರರಿಗೆ ಇಲ್ಲಿ ಈ ರೀತಿಯಾದಂತಹ ಐಷಾರಾಮಿ ಜೀವನವನ್ನ ಕಲ್ಪಿಸಿಕೊಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಶಕೀಲ್ ಮನ್ನಾ ಏನಿದ್ದಾನೆ, ಈತ ಮೂಲತಃ ತಿಲಕ ನಗರದವನು, ಅಂದ್ರೆ ಬೆಂಗಳೂರಿನ ತಿಲಕ ನಗರದವನು. ಈತ ಸುಮಾರು 4 ಜನರನ್ನ ಕರ್ನಾಟಕದಿಂದ ಈತ ಬೇರೆ ಕಡೆ ಅಂದ್ರೆ ಕರ್ಕೊಂಡು ಹೋಗಿರುವಂತದ್ದು. ಅಲ್ಲಿ ಆತ ಐಸಿಸ್ ಉಗ್ರರಿಗೆ ಅವರನ್ನ ಸೇರಿಸಿ ಟ್ರೈನಿಂಗ್ ಕೂಡ ಕೊಟ್ಟಿರುವಂತದ್ದು. ಟರ್ಕಿಯಲ್ಲಿ ಅದರಲ್ಲಿ 2 ಸಾವಿಗೀಡಾಗ್ತಾರೆ. ಒಂದು ಆನ್ಲೈನ್ ಗ್ರೂಪ್ ಮಾಡಿ ಇವರು ಆ ಮುಖಾಂತರವಾಗಿ ಈತ ಇಲ್ಲಿನ ಯುವಕರನ್ನ ಆ ಒಂದು ಐಸಿಸ್ ಉಗ್ರ ಸಂಘಟನೆಗಳಿಗೆ ಸೇರಿಸುವಂಥದ್ದು. ಇಂಥ ಉಗ್ರನಿಗೆ ಜೈಲಿನಲ್ಲಿ ಈಗ ಮೊಬೈಲ್ ಜೊತೆಗೆ ಟಿವಿ ಅದಲ್ಲದೆ ಒಂದು ಡೈರಿಯನ್ನು ಕೂಡ ಕೊಡಲಾಗುತ್ತೆ. ಅಂದ್ರೆ ಆ ಡೈರಿನಲ್ಲಿ ಇರುವಂತಹ ನಂಬರ್ಗಳನ್ನ ಆತ ಡೈಲ್ ಮಾಡಿ ಯಾರಿಗೆ ಬೇಕಾದ್ರೂ ಕೂಡ ಕರೆ ಮಾಡಬಹುದು. ಅಲ್ಲದೆ ಆತನಿಗೆ ಬೇಕಾದಂತಹ ಸೌಲಭ್ಯವನ್ನು ಅಲ್ಲಿ ಪಡೆದುಕೊಳ್ಳಬಹುದು. ಒಂದು ಸೆಲ್ನಲ್ಲಿ ಇಂತಹ ಶಿಕ್ಷೆ ಪ್ರಕಟ ಆಗಿರುವಂತಹ ಕೈದಿಗಳಿಗೆ ಮುಖ್ಯವಾಗಿ ಆತನ ಒಂದೇ ಸೆಲ್ಲಲ್ಲಿ ಒಬ್ಬನೇ ಕೈದಿಯನ್ನ ಇಡುವಂಥದ್ದು ವಾಡಿಕೆ. ಆದರೆ ಇಲ್ಲಿ ಆತನ ಜೊತೆಗೆ ಆ ವಿಡಿಯೋವನ್ನು ತಾವು ಗಮನಿಸಿ ನೋಡಿದಾಗ ಇನ್ನುಳಿದಂಥವರು ಇರ್ತಾರೆ, ಅವ್ರಿಗೂ ಕೂಡ ಆತ ಹೇಳ್ತಾ ಇರ್ತಾನೆ, ಅಂದರೆ ಯಾವ ರೀತಿಯಾಗಿ ಸೌಲಭ್ಯಗಳು ಸಿಗ್ತಾ ಇರುತ್ತೆ, ನನಗೆ ಮೊಬೈಲ್ ಸಿಕ್ಕಿರುವಂಥದ್ದು, ಆತ ಎಲ್ಲವನ್ನೂ ಕೂಡ ಅಲ್ಲಿ ಬಿಚ್ಚಿಡ್ತಾ ಇರುವಂಥದ್ದು. ಆತನ ಪ್ರಭಾವಿತನವನ್ನು ಆತ ಹೇಳ್ಕೊಳ್ತಾನೆ ಪ್ರಮುಖವಾಗಿ ಅಲ್ಲಿ. ಅದಲ್ಲದೆ ಮತ್ತೊಂದು ಕಡೆ ನೋಡೋದಾದರೆ ತರುಣ್, ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂತಹ ರನ್ಯಾರಾವ್ ಕೇಸ್ನಲ್ಲಿ ಆಕೆಯ ಪ್ರಿಯಕರಾಗಿರುವಂಥ ತರುಣ್ ಏನಿದ್ದಾನೆ, ಆತನಿಗೂ ಕೂಡ ಮೊಬೈಲ್ಗಳಿದೆ, ಟಿವಿ ಇದೆ, ಸೌಲಭ್ಯಗಳಿದೆ, ವಾಟರ್ ಫಿಲ್ಟರ್ ನೀರುಗಳಲ್ಲಿ ಅವರಿಗೆ ಲಭ್ಯ ಆಗುತ್ತೆ. ಎಲ್ಲೋ ಒಂದು ಕಡೆ ಇದು ಜೈಲಲ್ಲ ಲಾಡ್ಜ್ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಈ ಎಲ್ಲ ಘಟನೆಗಳಾದ ಮೇಲೆ ಸಾಲು ಅಂದರೆ ಈ ಹಿಂದೆ 1 ತಿಂಗಳಿಂದ ನಾವು ಒಂದು ವರದಿಯನ್ನು ಮಾಡಿರ್ತೀವಿ. ಆ ರೌಡಿ ಶೀಟರ್ಗಳು ಬರ್ತ್ಡೇನ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಜೈಲಿನಲ್ಲಿ. ಆ ಮುಖಾಂತರ ಅವರು ಆ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ ಅನ್ನುವಂಥ ವರದಿಯನ್ನು ಮಾಡ್ತೀವಿ. ಆ ಬಳಿಕ ಸಾಲು ವಿಡಿಯೋಗಳು ವೈರಲ್ ಆಗುತ್ತೆ, ಅದನ್ನು ಕೂಡ ವರದಿಯನ್ನು ಮಾಡ್ತೀವಿ. ಈಗ ADGP ಕಾರಾಗೃಹ ADGP ಆಗಿರುವಂಥ ಬಿ ದಯಾನಂದ್ ಅವರು ಜೈಲಾಧಿಕಾರಿಯನ್ನು ವರದಿಯನ್ನು ಕೇಳ್ತಾರೆ.
ಮತ್ತೊಂದು ಕಡೆ ದರ್ಶನ್ ಕೇಸ್ನಲ್ಲಿ ಇದೇ ಜೈಲಾಧಿಕಾರಿಯವರು ಆ ಒಂದು ಕೋರ್ಟ್ನಲ್ಲಿ ಹೋಗಿ ನಾವು ಮ್ಯಾನ್ಯುವಲ್ನಲ್ಲಿ ಏನಿದೆ ಅದನ್ನ ಮಾತ್ರ ಕೊಡ್ತೀವಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ನಾವು ಪಾಲನೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಇದೇನಾ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಸೂಚನೆಯನ್ನ ಪಾಲನೆ ಮಾಡುವಂಥ ರೀತಿ ಅಂತ ಈಗ ಖಂಡನೆ ಆಗ್ತಾ ಇದೆ. ಎಲ್ಲ ಕಡೆ ಕೂಡ ಈ ವಿಚಾರವಾಗಿ ಚರ್ಚೆಗೆ ಗ್ರಾಸ ಆಗ್ತದೆ. ಮತ್ತೊಂದು ಭಾಗದಲ್ಲಿ CM ಅವರು ಈ ಬಗೆಗೆ ನನಗೆ ಮಾಹಿತಿನೇ ಇಲ್ಲ ಅಂತಾರೆ. ಅದರ ಜೊತೆಗೆ ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ನೀಡದೆ, ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ನೀಡದೆ ತೆರಳುತ್ತಾರೆ. ಈ ರೀತಿ ಇವರು ಸಮರ್ಥನೆ ಮಾಡಿಕೊಳ್ಳುವಂಥ ರೀತಿನ ಇದು ಅನ್ನುವಂಥ ಪ್ರಶ್ನೆಯನ್ನು ಈಗ ಕೆಲವು ವಕೀಲರು ಮಾಡ್ತಾ ಇರುವಂಥದ್ದು. ಜನರಲ್ಲಿ ಮೂಡ್ತಾ ಇರುವಂಥ ಒಂದು ಪ್ರಶ್ನೆ, ಜೈಲಿಗೆ ಬರುವಂಥ ಕೈದಿಗಳಿಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಈಗಾಗಲೇ, ವಿಚಾರಣಾಧೀನ ಕೈದಿ ಆಗಿರಲಿ ಅಥವಾ ಶಿಕ್ಷೆ ಪ್ರಕಟ ಆಗಿರುವಂತಹ ಕೈದಿಯೇ ಆಗಿರಲಿ, ಅವರಿಗೆ ಜೈಲಿನ ಮ್ಯಾನ್ಯುವಲ್ ಬಿಟ್ಟು ಯಾವುದೇ ರೀತಿಯಾದಂಥ ಹೆಚ್ಚಿನ ಸೌಲಭ್ಯಗಳು ಸಿಗುವಂತಿಲ್ಲ, ಕೊಡಗೂಡುದು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿತ್ತು. ಆದರೂ ಕೂಡ ಆ ಒಂದು ಸುಪ್ರೀಂ ಕೋರ್ಟ್ನ ಒಂದು ಸೂಚನೆಯನ್ನು ಧಿಕ್ಕರಿಸಿ ಈ ರೀತಿಯಾದಂಥ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ಇವರಿಗೆ ಯಾವ ಮಟ್ಟಿಗಿನ ಇನ್ಫ್ಲೂಯೆನ್ಸ್ ಈ ಸರ್ಕಾರ ಆ ಕೈದಿಗಳಿಗೆ ಕೊಡ್ತಾ ಇರಬಹುದು, ಆ ಇನ್ಫ್ಲೂಯೆನ್ಸ್ನ ಬಳಸಿ ಅವ್ರು ಯಾವ ರೀತಿಯಾದಂಥ ಸೌಲಭ್ಯಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಆ ದೃಶ್ಯಗಳ ಮುಖಾಂತರವೇ ಕಾಣಸಿಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ನಟೋರಿಯಸ್ ಶಕೀಲ್ ಮನ್ನಾ ಏನು ಉಗ್ರ ಇದ್ದಾನೆ, ಈತನಿಗೆ ಎಲ್ಲ ರೀತಿಯಾದಂಥ ಕಾಂಟ್ಯಾಕ್ಟ್ಸ್ಗಳು ಜೈಲಿನ ಮುಖಾಂತರ ಸಿಗ್ತಾ ಇದೆ. ಈ ಹಿಂದನೇ ಆನ್ಲೈನ್ ಮುಖಾಂತರ ಗ್ರೂಪ್ ಮಾಡುವ ಮುಖಾಂತರ ಆತ ಹುಡುಗರುಗಳನ್ನ ಅಂದ್ರೆ ಯುವಕರನ್ನ ಇಲ್ಲಿಂದ ಬೇರೆ ದೇಶಕ್ಕೆ ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅಂಥವನ ಕೈಯಲ್ಲಿ ಫೋನ್ ಸಿಕ್ಕಿದ್ದೇ ಆದಲ್ಲಿ ದೇಶಕ್ಕೆ ಯಾವ ರೀತಿಯಾದಂತಹ ರಕ್ಷಣೆ, ಅದರಲ್ಲೂ ಕೂಡ ಆತ ಜೈಲಲ್ಲಿ ಇದ್ರೂ ಕೂಡ ಈ ರೀತಿಯಾದಂಥ ಘಟನೆ ಆದ್ರೆ ಜೈಲಿಗೆ ಯಾಕೆ ಇವ್ರನ್ನ ಕಳಿಸ್ಬೇಕು? ಏನ್ ಘನಂದಾರಿ ಕೆಲಸ ಮಾಡಿ ಈತ ಜೈಲು ಒಳಗಡೆ ಹೋಗಿದ್ದಾನೆ ಅಂತ ಗೊತ್ತಾದ್ರೆ ನೀವು ಕೂಡ ಈತನಿಗೆ ಚೀತು ಅಂತ ಹೋಗಿದ್ದಾರೆ. ಇದರ ಜೊತೆಗೆ ಈತನಿಗೆ ಯಾರು ಮೊಬೈಲ್ ಕೊಡಿಸಿದಾರಲ್ಲ ಅವ್ರಿಗೂ ಕೂಡ. ಐಸಿಸ್ ಉಗ್ರ ಶಕೀಲ್ ಹಿಸ್ಟ್ರಿನೇ ಭಯಾನಕ. ಐಸಿಸ್ಗೆ ಮುಸ್ಲಿಂ ಯುವಕರನ್ನ ನೇಮಿಸ್ತಾ ಇದ್ದ ಈ ಶಕೀಲ್, ತಿಲಕ್ ನಗರ ಶಕೀಲ್ಗೆ ಐಸಿಸ್ ಜೊತೆಗೆ ಸಂಪರ್ಕ ಇತ್ತು. ಬೆಂಗಳೂರಿನ 4 ಸಿರಿಯಾಗೆ ಕಳಿಸೋದಕ್ಕೆ ಈತ ಪ್ರಯತ್ನ ಪಟ್ಟಿದ್ದ. ಟರ್ಕಿಯ ಇಸ್ತಾನ್ಬುಲ್ ರೆಫ್ಯೂಜಿ ಕ್ಯಾಂಪ್ನಲ್ಲೇ 2 ಸಾವನ್ನಪ್ಪಿದ್ರು. ಇಕ್ರಾ ಸರ್ಕಲ್ ಆನ್ಲೈನ್ ಗ್ರೂಪ್ ಮಾಡಿ ಉಗ್ರರನ್ನ ಈತ ನೇಮಿಸ್ತಾ ಇದ್ದ. ಈಗಲೂ ಕೂಡ ಆತನ ಕೈಯಲ್ಲಿ ಮೊಬೈಲ್ ಇದೆ. ಏನೇನು ಮಾಡ್ತಿದ್ದಾನೋ ಯಾವನಿಗೆ ಗೊತ್ತು. ದೇಶದಾದ್ಯಂತ ಐಸಿಸ್ ಉಗ್ರರ ಜೊತೆ ಶಕೀಲ್ ಸಂಪರ್ಕ ಹೊಂದಿದ್ದಾನೆ. 2020ರಲ್ಲಿ ಸೌದಿ ಅರೇಬಿಯಾದಲ್ಲಿ ಶಕೀಲ್ ಬಂಧನ. 3 ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿ ಶಕೀಲ್. ಆ ಶಕೀಲ್ನ ಕೈಯಲ್ಲಿ ಮೊಬೈಲ್. ಆನ್ಲೈನ್ ಗ್ರೂಪ್ ಅಲ್ಲಿ ಉಗ್ರರನ್ನ ನೇಮಿಸೋದು. ನಿಜಕ್ಕೂ ಈತನಿಗೆ ಈ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತ ಅದು ಯಾವ ಪೊಲೀಸ್ ಅಧಿಕಾರಿ ಇದಾನಲ್ಲ, ಆತನಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದಿದ್ರೆ ಈ ವ್ಯವಸ್ಥೆಗೆ ನಮ್ಮ ಧಿಕ್ಕಾರ. ಇದಕ್ಕಿಂತ ನಾಚಿಕೆಗೇಡು ಮತ್ತೊಂದಿಲ್ಲ. ಜೈಲೊಳಗಡೆ ಇವರಿಗೆ ಅವನು ಬಿಸಾಕುವಂತ ಎಂಜಲ ಕಾಸಿಗೆ ಇವರು ಈ ರೀತಿ ಅವನಿಗೆ ಆತನ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತಂದ್ರೆ ಇದಕ್ಕೆ ಉತ್ತರ ಕೊಡಬೇಕಾಗಿರುವಂತವ್ರು ಆ ಜೈಲ ಅಧೀಕ್ಷಕರು. ಈಗ ಜೈಲಿನ ಹೊಣೆಯನ್ನ ಹೊತ್ತಿರುವಂತಹ ಕಮಿಷನರ್, ಹೋಮ್ ಮಿನಿಸ್ಟರ್, ಸರ್ಕಾರ ಎಲ್ಲ ಉತ್ತರ ಕೊಡ್ಬೇಕು ಇದಕ್ಕೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಮೇಲಿಂದ